नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। प्रीतिಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು। ಆಗಸ್ಟ್ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ದೀವಿ। ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅಂದ್ರೆ ನಮಗೆ ಶ್ರಾವಣ ಮಾಸ ಬರ್ತಾ ಇದೆ। ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ದಿನ ನಮಗೆ ಬರ್ತಾ ಇದೆ। ಪ್ರತಿ ವಾರದಲ್ಲಿಯೂ ಒಂದೊಂದು ಹಬ್ಬಗಳು ಅಂದ್ರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಮಂಗಳ ಗೌರಿ ವೃತ ಬರ್ತಾ ಇದೆ, ಜೊತೆಗೆ ಶ್ರಾವಣ ಶನಿವಾರ ಹಬ್ಬ ಬರ್ತಾ ಇದೆ, ಜೊತೆಗೆ ನಾಗ ಪಂಚಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆ। ನೋಡಿದ್ರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನನೂ ಕೂಡ ನಮಗೆ ಹಬ್ಬದ ವಾತಾವರಣ, ಏನೋ ಒಂಥರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ತಂದುಕೊಡುವಂಥದ್ದು ಅದು ಶ್ರಾವಣ ಮಾಸ। ಈ ಶ್ರಾವಣ ಮಾಸದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಜಯವನ್ನು ಉಂಟು ಮಾಡಬೇಕು ಅಂತಂದ್ರೆ ಅದು ರಾಜಯೋಗದಲ್ಲಿ, ರಾಜಯೋಗ ಇರುವಂತಹ ದಿನಾಂಕ ಯಾವುದು ಅಂದ್ರೆ ದಿನಾಂಕ 9 ಆಗಸ್ಟ್, ಅದೇ ತಿಂಗಳು 30ನೇ ತಾರೀಕು ರಾಜಯೋಗ ಅಂತ್ಯ ಆಗುತ್ತೆ। ಆದ್ರಿಂದ ನೀವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ದಿನಾಂಕ 9ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ನೀವು ರಾಜಯೋಗ ಇರುತ್ತೆ। ಆ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೂ ಕೂಡ ಪ್ರಾರಂಭವನ್ನು ಮಾಡಿ, ಗೃಹ ಪ್ರವೇಶ ಇದ್ರೂ ಕೂಡ ಆ ಸಮಯದಲ್ಲಿ ಮಾಡಿ, ಅಥವಾ ಅಂಗಡಿ ಮುಂಗಟ್ಟುಗಳನ್ನು ಪ್ರಾರಂಭ ಮಾಡಬೇಕು ಅಂದ್ರೂ ಕೂಡ ಆ ಸಮಯದಲ್ಲಿ ಮಾಡಿ। ಇನ್ನು ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ್ಯಾವ ಗ್ರಹಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ। ಮೊದಲನೇದಾಗಿ ಶನಿ ಪರಮಾತ್ಮರು ಕುಟುಂಬ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ, ಅಂದ್ರೆ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶನಿನೇ ಆಗಿದ್ದಾನೆ, ಜೊತೆಗೆ ಕುಂಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿನೇ ಕೂಡ ಆಗಿದ್ದಾರೆ। ಇಲ್ಲಿ ಕುಟುಂಬದಲ್ಲಿ ಶನಿ ಪರಮಾತ್ಮರು ಸ್ಥಿತರಾಗಿದ್ದಾರೆ, ಜೊತೆಗೆ 3ನೇ ಭಾವದಲ್ಲಿ ತೃತೀಯ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ, ಪಂಚಮ ಭಾವದಲ್ಲಿ ಗುರು ಸ್ಥಿತನಾಗಿದ್ದಾನೆ, ಜೊತೆಗೆ ಕುಜನು ಕೂಡ ಪಂಚಮ ಭಾವದಲ್ಲಿ ಸ್ಥಿತರಾಗಿದ್ದಾರೆ, ಜೊತೆಗೆ 7 ಮತ್ತು 8ನೇ ಭಾವದಲ್ಲಿ ರವಿಯ ಸಂಚಾರ ಇದೆ, ಮತ್ತು 8ನೇ ಭಾವದಲ್ಲಿ ಬುಧ ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕೇತು 9ನೇ ಭಾವದಲ್ಲಿ ಸ್ಥಿತರಾಗಿದ್ದಾರೆ, ಅದು ಮಕರ ರಾಶಿಯವರಿಗೆ। ಮಕರ ರಾಶಿಯವರಿಗೆ 7 ಮತ್ತು 8ನೇ ಭಾವದಲ್ಲಿ ರವಿಯ ಒಂದು ಸಂಚಾರದ ಫಲಗಳೇನು ಅಂದ್ರೆ ರವಿ 7ನೇ ಭಾವದಲ್ಲಿದ್ದಾಗ 7ನೇ ಮನೆಯನ್ನ ನಾವು ಕಳತ್ರ ಸ್ಥಾನ ಅಂತ ಕರ್ಕೊಳ್ತೀವಿ। 7ರಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಆತ್ಮಸ್ಥೈರ್ಯಗಳನ್ನು ಕುಗ್ಗಿಸುವಂತ ಕೆಲಸವನ್ನು ಮಾಡ್ತಾನೆ। ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಹುಮ್ಮಸ್ಸುಗಳನ್ನ ಬರುವಂತದ್ದು ಮಾಡೋದಿಲ್ಲ, ಅದನ್ನು ಕುಗ್ಗಿಸುವಂತ ಕೆಲಸವನ್ನು ಮಾಡ್ತಾನೆ। ಜೊತೆಗೆ ಇಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡುವಾಗ ಅಧಿಕವಾಗಿರತಕ್ಕಂಥ ಕಾಯಿಲೆಗಳಿಂದ ನಿಮಗೆ ಬಳಸ್ತಾ ಇರ್ತಾನೆ ಅನ್ನುವಂಥದ್ದು। ಅಧಿಕವಾಗಿರ್ತಕ್ಕಂಥ ಕಾಯಿಲೆ ಯಾವುದು? BP, ಶುಗರ್, ಪೈಲ್ಸು, ಇಂತಹ ವಾತಾವರಣಗಳಿಂದ ಅನೇಕ ರೀತಿಯಾಗಿ ರೋಗಗಳನ್ನ ನಿವಾರಣೆ ಆಗ್ತಾ ಇದೆ, ರೋಗಗಳನ್ನ ಹುಟ್ಟಿಕೊಳ್ತಾ ಇದೆ। ಜೊತೆಗೆ ಹಾರ್ಟಿನ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ನಿಮಗೆ ಕಾಡುತ್ತೆ, ಜೊತೆಗೆ ಬೋನಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳನ್ನು ಕೂಡ ನಿಮಗೆ ಕಾಡ್ತಾ ಇರುತ್ತೆ ಅನ್ನುವಂಥದ್ದು।
ಯಾಕೆ ಅಷ್ಟಮ ಭಾವವನ್ನು ನಾವು ಕಂಟಕ ಸ್ಥಾನ ಅಂತ ಕರ್ಕೊಳ್ತೀವಿ. ಆ ಕಂಟಕದಲ್ಲಿ ಕಂಟಕಾಧಿಪತಿಯಾಗಿರ್ತಕ್ಕಂಥ ರವಿ ಸ್ಥಿತನಾಗಿರುವುದರಿಂದ, ಸಂಚಾರವನ್ನು ಮಾಡ್ತಾ ಇರುವುದರಿಂದ ಆವಾಗಲೂ ಕೂಡ ನಿಮಗೆ ಸಮಸ್ಯೆಗಳನ್ನು ತಂದುಕೊಡ್ತಾನೆ ಅನ್ನುವಂಥದ್ದು. ಆರೋಗ್ಯ ಕುಂಠಿತವನ್ನು ತಂದುಕೊಡುವಂಥದ್ದು, ಅಥವಾ ವ್ಯಾಪಾರ ಕುಂಠಿತವನ್ನ ತಂದುಕೊಡುವಂಥದ್ದು, ಮನೆಯಲ್ಲಿ ಏನೋ ಒಂಥರ ಅಶಾಂತಿ, ಅಥವಾ ಕುಟುಂಬದ ಜೀವನದಲ್ಲಿಯೂ ಕೂಡ ಅಶಾಂತಿಯನ್ನು ತಂದುಕೊಡುವಂಥದ್ದು, ಈ ತರ ಸಮಸ್ಯೆಗಳನ್ನ ರವಿ ಅಷ್ಟಮ ಭಾವದಲ್ಲಿದ್ದಾಗ ತಂದುಕೊಡ್ತಾನೆ. ಇನ್ನ ಅಷ್ಟಮ ಭಾವದಲ್ಲಿ ಬುಧ ಮತ್ತು ಶುಕ್ರ, ಅಷ್ಟಮ ಭಾವದಲ್ಲಿ ಬುಧ ಇರುವುದರಿಂದ ಅಷ್ಟೊಂದು ಶುಭಕಾರಿ ಅಲ್ಲ. ಯಾವುದೇ ಒಂದು ಗ್ರಹ ಅಷ್ಟಮ ಭಾವದಲ್ಲಿದ್ದಾಗ ಆ ಶುಭ ಫಲಗಳನ್ನು ಕೊಡುವುದಿಲ್ಲ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಕಂಟಕಾಸ್ಥಾನ ಆಗಿರುವುದರಿಂದ ಮಕ್ಕಳ ವಿಚಾರದಲ್ಲಿ, ಬಂಧು ಮಿತ್ರರ ವಿಚಾರದಲ್ಲಿ, ಅಥವಾ ಸ್ನೇಹಿತರ ವಿಚಾರದಲ್ಲಿ, ಅಥವಾ ಸಂಬಂಧಿಕರ ವಿಚಾರದಲ್ಲಿ, ಅಥವಾ ಅಣ್ಣ ತಮ್ಮಂದಿರು ಮತ್ತು ದಾಯಾದಿಗಳ ವಿಚಾರದಲ್ಲಿ ಏನೋ ಒಂಥರ ನಿಮಗೆ ಗಾಬರಿ, ಭ್ರಮೆ, ಉದ್ವೇಗ, ಆವೇಶಗಳನ್ನು ತಂದುಕೊಡುವಂತವನು ಆಗಿರ್ತಾನೆ. ಹಾಗಾಗಿ ಜೊತೆಗೆ ಶುಕ್ರನು ಕೂಡ ಇದ್ದಾನೆ. ಶುಕ್ರನು ಕೂಡ ಅಷ್ಟೊಂದು ಆರ್ಥಿಕ ಲಾಭಗಳನ್ನು ತಂದುಕೊಡೋಲ್ಲ. ಯಾಕಂದ್ರೆ ಶತ್ರುವಿನ ಮನೆಯಲ್ಲಿ ಇರೋದ್ರಿಂದ ಒಂದು ಸಾಧಾರಣ ಫಲಗಳನ್ನು ಕೊಡ್ತಾನೆ ಹೊರತು ಪರಿಪೂರ್ಣ ಫಲಗಳನ್ನ ಶುಕ್ರ ಕೊಡೋದಿಲ್ಲ ಅಂತ. ಜೊತೆಗೆ ನಿಮಗೆ ಕುಜ ಗುರು ಇಲ್ಲಿ ಪಂಚಮ ಭಾವದಲ್ಲಿ ಇರುವುದು ಒಂದೇ ನಿಮಗೆ ಪ್ಲಸ್ ಪಾಯಿಂಟ್. ಗುರು ಬಲ ಸಂಪೂರ್ಣವಾಗಿ ಇರುವುದರಿಂದ ಸಂಪೂರ್ಣವಾಗಿ ನಿಮಗೆ ಗುರುವಿನ ಅನುಗ್ರಹ ಇದೆ ಅಂತ. ಯಾವುದೇ ಒಂದು ಕೆಲಸಗಳನ್ನು ಬಂದರೂ ಕೂಡ ನಾನು ಧೈರ್ಯದಿಂದ ಎದುರಿಸ್ತೀನಿ, ಯಾವುದೇ ಒಂದು ಸಮಸ್ಯೆಗಳನ್ನು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನುವಂತ ಗುಣ ಈ ಮಕರ ರಾಶಿಯವರಿಗಿರುತ್ತೆ. ಮತ್ತು ಮಕರ ಮತ್ತು ಕುಂಭ ರಾಶಿಯವರು ಯಾವಾಗಲೂ ರೋಗ ಪೀಡಿತ ರಾಶಿಗಳು ಅಂತ ನಾವು ಕರ್ಕೊಳ್ಳುತ್ತೇವೆ. ಏನಾದರೂ ಒಂದು ರೋಗಗಳನ್ನ ಈ ಮಕರ ರಾಶಿಯವರಿಗೆ ಕಾಡ್ತಾ ಇರುತ್ತೆ. ಅದಕ್ಕೆ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 9 ಎಳ್ಳು ಬತ್ತಿಯನ್ನ ಶನಿ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿ, ಶನಿ ಪರಮಾತ್ಮನ ಎದುರುಗಡೆ 9 ಎಳ್ಳು ಬತ್ತಿಯ ಜೊತೆಗೆ 3 ಕರ್ಪೂರವನ್ನು ಹಚ್ಚಿ, ಆ 3 ಕರ್ಪೂರವನ್ನು ಅದರ ಜೊತೆಗೆ ಸೇರಿಸಿ ಹಚ್ಚಿದಾಗ ನಿಮಗೆ ಬಂದಿರತಕ್ಕಂತ ಯಾವುದೇ ಒಂದು ಶತ್ರು ನಿವಾರಣೆ ಆಗಲಿ, ರೋಗ ನಿವಾರಣೆ ಆಗಲಿ, ಎಲ್ಲವೂ ಕೂಡ ಆಗುತ್ತೆ. ಅಥವಾ ವ್ಯಾಪಾರದಲ್ಲಿ ಏನಾದರೂ ಕುಂಠಿತ ಆದರೂ ಕೂಡ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಆ ಶನಿ ಪರಮಾತ್ಮನಿಗಿದೆ. ಯಾಕೆಂತಂದ್ರೆ ಇಲ್ಲಿ ಶಂ ಶನಿ ಅಂತ ಕರಿತೀವಿ. ಶಂ ಅಂದ್ರೆ ಸುಖವನ್ನು ಕೊಡುವಂತವನು ಶನಿ ಪರಮಾತ್ಮನಾಗಿರ್ತಾನೆ. ನಮಗೇನಾದ್ರೂ ಸುಖವನ್ನ ಬರಬೇಕು ಅಂತಂದ್ರೆ ಆ ಶನಿಯ ಪರಿಪೂರ್ಣವಾಗಿರ್ತಕ್ಕಂಥ ಫಲ ನಮ್ಮ ಮೇಲೆ ಬೀಳಬೇಕು ಅಂದ್ರೆ ಆ ಶನಿ ಪರಮಾತ್ಮನಿಗೆ ನಾವು ಒಂದು ನಮಸ್ಕಾರ ಆದ್ರೂ ಸಲ್ಲಿಸಬೇಕು ಅಂತ. ಕನಿಷ್ಠ ಪಕ್ಷ ನಾವು ಕರ್ಪೂರ ಹಚ್ಚೋದಾಗಲಿ ಅಥವಾ ಏನೋ ನಮ್ಗೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಒಂದು ದೂರದಿಂದ ಒಂದು ನಮಸ್ಕಾರವನ್ನು ಮಾಡಿದ್ರು ಕೂಡ ಶನಿ ಪರಮಾತ್ಮ ನಿಮ್ಮ ಕಡೆಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು. ಇನ್ನ ಕೇತುಗ್ರಹ, ಕೇತುಗ್ರಹ 9ನೇ ಮನೆಯಲ್ಲಿರುವಾಗ ಯಾವುದೇ ಒಂದು, ಈಗ ನೀವು ಯಾರೋ ಒಬ್ರು ನಿಮಗೆ ಮಾಟ ಮಂತ್ರ ಮಾಡುತ್ತಾರೆ ಅನ್ನುವಂಥದ್ದು ಸಂಶಯ ನಿಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಜೊತೆಗೆ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರುವಾಗ ಅದು ವಿಘ್ನ ಬರುವಂತದ್ದಕ್ಕೆ ಸಂಶಯ ಆಗುತ್ತೆ ನಿಮಗೆ, ಅಥವಾ ಕನಸುಗಳು ಬೀಳುವಂಥದ್ದು, ಅಥವಾ ಭ್ರಮೆ ಆಗುವಂಥದ್ದು, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನುವಂಥದ್ದಕ್ಕೆ ಕಾರಕನೇ ಈ ಕೇತುಗ್ರಹ ಆಗಿರ್ತಾನೆ. ಆದ್ರಿಂದ ಈ ಕೇತುಗ್ರಹ ಶಾಂತವಾಗಿರ್ಬೇಕು ಅಥವಾ ಕೇತುಗ್ರಹನ ಅನುಗ್ರಹವನ್ನು ನೀವು ಪಡ್ಕೊಳ್ಬೇಕು ಅಂದ್ರೆ ಗಣಪತಿ ಆರಾಧನೆಯನ್ನು ಮಾಡಿ. ಕೇತುಗ್ರಹಕ್ಕೆ ಗಣಪತಿನೇ ಕಾರಕನಾಗಿರುವುದರಿಂದ ಗಣಪತಿ ಆರಾಧನೆ ಮಾಡುವುದರಿಂದ ಸಂಪೂರ್ಣವಾಗಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಗಣಪತಿಗಿರುತ್ತೆ. ಆ ಮಹಾಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನ
ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮುಂದೆ ನಾವು ಮಾಡುವಂತಹ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹೊಸ ಹೊಸ ವಿಚಾರಗಳನ್ನ ನೀವು ತಿಳಿದುಕೊಳ್ಳಬಹುದು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.